ದೀಪಾಲಂಕಾರದಿಂದ ಮೈಸೂರು ಜಗಮಗ, ನೋಡಲು ಕಣ್ಣೆರಡು ಸಾಲದು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ನಾಡಹಬ್ಬ ದಸರೆಯ ವಿದ್ಯುತ್ ದೀಪಾಲಂಕಾರ 136 ಕಿಲೋಮೀಟರ್ ರಸ್ತೆ ಹಾಗೂ 118 ವೃತ್ತಗಳಲ್ಲಿ ಜಗಮಗಿಸಿ ವಿದ್ಯುತ್ ದೀಪಗಳು ನಗರಕ್ಕೆ ಮೆರುಗು ಹೆಚ್ಚಿಸಿವೆ. 80 ಪ್ರತಿಕೃತಿಗಳು, 51 ಬೆಳಕಿನ ಕಮಾನುಗಳು ಇರಲಿದ್ದು, ಆಲ್ಬರ್ಟ್ ವಿಕ್ಟರ್, ಸಯ್ಯಾಜಿರಾವ್, ಡಿ ದೇವರಾಜ್ ಅರಸು ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಕೃಷ್ಣರಾಜ, ಜಯಚಾಮರಾಜೇಂದ್ರ, ಚಾಮರಾಜೇಂದ್ರ, ಆಯುರ್ವೇದಿಕ್ ಕಾಲೇಜು, ಜೆಎಸ್ಎಸ್ ವಿದ್ಯಾಪೀಠ, ಎಲ್ಐಸಿ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ವಿದ್ಯುತ್ ವೈಭವ ಅನಾವರಣವಾಗಿದೆ. ದೀಪಾಲಂಕಾರಕ್ಕೆ 300 ಕೆವಿಯ 2,57,520 ಯೂನಿಟ್ ವಿದ್ಯುತ್ ಬಳಕೆ ಆಗಲಿದೆ. ಸುರಕ್ಷತೆಗೂ ಆದ್ಯತೆ ನೀಡಲಾಗಿದ್ದು, ದೀಪಾಲಂಕಾರದ ಕಂಬ ಮುಟ್ಟದೆ ಅಂತರ ಕಾಯ್ದುಕೊಳ್ಳೋದು, ಕಂಬಗಳ ಬಳಿ ಫೋಟೋ, ವಿಡಿಯೋ ಶೂಟ್ ಮಾಡೋದನ್ನ ನಿಷೇಧ ಮಾಡಲಾಗಿದೆ. ತೊಂದರೆ ಆದಲ್ಲಿ ಸಹಾಯವಾಣಿ 1912ಕ್ಕೆ ಸಂಪರ್ಕಿಸುವಂತೆ ಕೋರಲಾಗಿದೆ. ಇನ್ನು ಸೆಪ್ಟೆಂಬರ್ 22ರಿಂದ ಶುರುವಾಗಿ ಅಕ್ಟೋಬರ್ 2ರವರೆಗೆ ಮತ್ತು ನವರಾತ್ರಿಯ ನಂತರ ಮೈಸೂರಿಗೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡೋ ನಿಟ್ಟಲ್ಲಿ ದೀಪಾಲಂಕಾರವನ್ನ ಜಂಬೂ ಸವಾರಿಯ ನಂತರ 15 ದಿನಗಳವರೆಗೆ ಮುಂದುವರಿಸಲಿದ್ದಾರೆ.